ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ ನೀವು ನಂಬಿರುವಂಥ ದೇವರಾಗಿರಬಹುದು, ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಒಬ್ಬರು ಕಷ್ಟಕ್ಕೆ ನೆರವಾಗೋದು ಅಷ್ಟೊಂದು ಈಸಿ ಅಲ್ಲ ಗಾಯ್ಸ್, ಅಲ್ವಾ? ನಿಮ್ಮ ಕಡೆಯಿಂದ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ನಿಮಗೆ ಇರುವಂಥ ಕಷ್ಟಗಳು ಯಾಕೆ ಸಾಲ್ವ್ ಆಗಲ್ಲ? ಖಂಡಿತವಾಗ್ಲೂ ಸಾಲ್ವ್ ಆಗೇ ಆಗುತ್ತೆ ಗಾಯ್ಸ್, ಓಕೆನಾ? ನಿಮಗೆ ಕಷ್ಟಕಾಲ ಅಂತ ಬಂದಾಗ ದೇವ್ರು ನಿಮ್ಮನ್ನ ಕೈ ಹಿಡ್ದೇ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ? ಸೊ ಬನ್ನಿ, ಅಂದರೆ ಇವತ್ತಿನ ವ್ಲಾಗ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ಸಾಕಷ್ಟೇ, ಅಲ್ವಾ? ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಹಾಗೆಯೇ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಬಗ್ಗೆ ಮಾತಾಡ್ತೀನಿ. ಗೈಸ್, ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ, ಓಕೆನಾ? ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ, ಯಾವುದಾದ್ರೂ ಒಂದು ನೆಗೆಟಿವಿಟಿ ಇದ್ದರೆ ನಿಮ್ಮ ಮನೆಯಲ್ಲಿ ನಿಮಗೆ ಕಷ್ಟ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಓಕೆನಾ? ಇಲ್ಲ ಅಂತಂದರೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಬಿಸ್ನೆಸ್ ಜಾಗದಲ್ಲೂ ಅಷ್ಟೇ ಯಾವುದೋ ಒಂದು ನೆಗೆಟಿವಿಟಿ ಅನ್ನೋದು ಆವರಿಸ್ಕೊಂಡಿರುತ್ತೆ. ಇಲ್ಲ ಅಕ್ಕಪಕ್ಕದವ್ರದ್ದು ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು ಬಿದ್ದಿರುತ್ತೆ, ಅಲ್ವಾ? ಸೊ ಅದರಿಂದ ನಿಮಗೆ ಮನೆಯಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲ ಅಂತಂದರೆ ಹಣಕಾಸಿನ, ಮೇನಾಗಿ ನನಗೆ ಕಮೆಂಟ್ಸ್ ಬರ್ತಾ ಇರೋದೇ ಅದು ಗಾಯ್ಸ್, ಹಣಕಾಸಿನ ಸಮಸ್ಯೆ ಅನ್ನೋದು ಜಾಸ್ತಿ ಇದೆ ಮೇಡಮ್, ಸೊಲ್ಯೂಷನ್ ಕೊಡಿ ಅಂತಲೇ ಬರ್ತಾ ಇದೆ. ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಈ ಒಂದು ರೆಮಿಡಿ ಕೂಡ ನಿಮಗೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ? ಇವಾಗಲೇ ನಾನು ವಿಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾವ ವಾರ ಮಾಡಬೇಕು, ಹಾಗೆಯೇ ಯಾವ ಟೈಮಲ್ಲಿ ಮಾಡಬೇಕು, ಪ್ರತಿಯೊಂದು ಕೂಡ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಆದರೆ ಎಂಡಿಂಗ್ವರೆಗೂ ವಿಡಿಯೋನ ನೀವು ನೋಡಬೇಕು, ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ, ಸರಿನಾ? ಸೊ ನಿಮಗೆ ಏನಾದ್ರು ಹಣಕಾಸಿನ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ ಮನೆಯಲ್ಲಿ, ಖಂಡಿತವಾಗ್ಲೂ ಈ ಒಂದು ರೆಮಿಡಿ ಅನ್ನೋದು ನಿಮಗೆ ಸೂಪರಾಗಿ ನಿಮಗೆ ವರ್ಕ್ ಮಾಡುತ್ತೆ, ಓಕೆನಾ? ಸೊ ನೋಡಿ, ನಾನಿಲ್ಲಿ ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ, ಓಕೆನಾ? ಹಾಗೆಯೇ ಹೇಳ್ಬಿಡ್ತೀನಿ, ಇದನ್ನು ಯಾವ ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ತೀರಾ, ಆ್ಯಂಡ್ ಯಾವ ಟೈಮಲ್ಲಿ ಮಾಡಬೇಕು ಅಂತ ಕೂಡ ನೀವು ಕೇಳ್ತೀರಾ, ಅಲ್ವಾ? ಈ ಒಂದು ರೆಮಿಡಿನ ಗಾಯ್ಸ್ ನೀವು ಶುಕ್ರವಾರ ಮಾಡ್ಕೊಳ್ಳಿ, ಹಾಗೆಯೇ ಮಂಗಳವಾರ ಮಾಡ್ಕೊಳ್ಳಿ. ಇವೆರಡು ದಿನ ಬಿಟ್ಟರೆ ಇನ್ನು ಯಾವ ವಾರನೂ ಕೂಡ ನೀವು ಮಾಡக்கூಡದು, ಸರಿನಾ? ನಾಳೆ ಒಂದು ಶುಕ್ರವಾರ ಇದೆ, ಅದಕ್ಕೆ ನಾನು ಇವತ್ತು ಹಿಂದಿನ ದಿನನೇ ವಿಡಿಯೋ ಹಾಕ್ತಾ ಇದ್ದೀನಿ. ಇವತ್ತು ನಿಮ್ಗೇನಾದರೂ ವಿಡಿಯೋ ಸಿಕ್ಕಿದ್ರೆ ನಾಳೆ ಮಾಡ್ಕೊಳ್ಳಿ, ನಾಳೆ ಬೆಳಿಗ್ಗೆ ಸಿಕ್ಕಿದ್ರೆ ನಾಳೆ ರಾತ್ರಿ ಮಾಡ್ಕೋಬೇಕಾಗತ್ತೆ. ಈ ಒಂದು ಪರಿಹಾರನ ನೀವು ನೈಟು ಮಲಗೋಕ್ಕಿಂತ ಮುಂಚೆ 12 ಗಂಟೆ ಒಳಗಡೆ 8 ಗಂಟೆ ಮೇಲೆ, ಓಕೆನಾ? 8 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಈ ಒಂದು ರೆಮಿಡಿಗೆ ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ, ಸರಿನಾ? ನೀವು ಕೇಳ್ಬೋದು, ಯಾಕೆ ಮೇಡಮ್ ಯಾವಾಗಲೂ ಗಾಜಿನ ಗ್ಲಾಸ್ನೇ ತೋರಿಸ್ತಿರಲ್ಲ ಅಂತ. ಗಾಜು ಅನ್ನೋದು ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗಿದೆ ಗಾಯ್ಸ್, ಓಕೆನಾ? ಸೊ ಅದಕ್ಕೆ ನಾನು ನಿಮಗೆ ಯಾವಾಗಲೂ ಗಾಜಿಂದನೇ ತೋರಿಸೋದು, ಓಕೆನಾ? ಸೊ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ನೀರನ್ನ ತೊಗೊಂಡಿದ್ದೀನಿ. ನೀರೊಳಗಡೆ ಸ್ವಲ್ಪ ಕುಂಕುಮನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಸರಿನಾ? ನೀವೇನಾದರೂ ಬಿಸ್ನೆಸ್ ಜಾಗದಲ್ಲಿ, ಅಂದರೆ ಶಾಪ್ಗಳಲ್ಲಿ ಏನಾದರೂ ಮಾಡಬೇಕು ಅಂತಂದರೆ, ನೀವು ನೈಟು ಶಾಪ್ ಕ್ಲೋಸ್ ಮಾಡ್ಕೊಂಡು ಬರ್ತೀರಾ ಅಲ್ವಾ, ಆ ಟೈಮಲ್ಲಿ ಈ ಒಂದು ರೆಮಿಡಿನ ಮಾಡಿಬಿಟ್ಟು ಇಟ್ಬಿಟ್ಟು ಬರಬೇಕಾಗತ್ತೆ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಒಂದು ವಿಡಿಯೋ ನಮಗೆ ಅದ್ಭುತವಾಗಿ ನಮಗೆ ಕೆಲಸನ ಮಾಡ್ತಿದೆ ಮೇಡಮ್, ನಮಗೂ ಕೂಡ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಮೇಡಮ್ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರೆ. ಯಾರ್ಯಾರು ಕಮೆಂಟ್ ಮಾಡ್ತಿದ್ರೆ ನಿಮಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ, ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮಗೂ ಏನಾದರೂ ಒಳ್ಳೆಯದಾಗೇ ಆಗುತ್ತೆ. ಒಂದು ನಂಬಿಕೆ ಇಟ್ಟು ನೀವು ಶ್ರದ್ಧಾ ಭಕ್ತಿಯಿಂದ ರೆಮಿಡಿಗಳನ್ನ ಮಾಡ್ಕೊಳ್ಳಿ, ಯಾಕೆ ಒಳ್ಳೇದಾಗೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದಂತೂ ಆಗೇ ಆಗುತ್ತೆ ಗಾಯ್ಸ್, ಓಕೆನಾ? ಸೊ ಇಲ್ಲಿ ಕುಂಕುಮನ, ಸ್ವಲ್ಪ ಕುಂಕುಮ, ಆಯಿತಾ, ಒಂದು 1/4 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ ಸಾಕು. ಸ್ವಲ್ಪ ಕುಂಕುಮನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಕುಂಕುಮದ ನೀರು ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ, ಸರಿನಾ? ಅದಾದಮೇಲಿಂದ ಗಾಯ್ಸ್, ಇದ್ರ ಒಳಗಡೆಗೆ ನೀವು ಸ್ವಲ್ಪ ನೋಡಿ, ಇಲ್ಲಿ ಒಂಚೂರು ಅರಿಶಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ತೊಗೊಂಡಿದ್ದೀನಿ. ಹಾಗೆಯೇ 5 ಕಾಳು ಮೆಣಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ, ಸರಿನಾ? ಇಲ್ಲಿ ನಾವು ಯೂಸ್ ಮಾಡುವಂಥ ಪದಾರ್ಥಗಳಿಗೆ ಗೈಸ್ ಅಷ್ಟೊಂದು ಶಕ್ತಿ ಇದೆ, ಒಂದು ನೆಗೆಟಿವಿಟಿನ ಎಳ್ಕೊಳ್ಳುವಂಥ ಶಕ್ತಿ ಇದೆ, ಸರಿನಾ? ಈ ಕಲ್ಲುಪ್ಪಾಗಿರಬಹುದು, ಹಾಗೆಯೇ ಸಾಸಿವೆ ಆಗಿರಬಹುದು, ಒಂದು ದೃಷ್ಟಿ ದೋಷನ ತೆಗಿಲಿಕ್ಕೆ, ಹಾಗೆಯೇ ಒಂದು ಕೆಟ್ಟ ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಸರಿನಾ? ಇನ್ನು ಅರ್ಶದ ಬಗ್ಗೆ ನೀವು ಕೇಳೋ ಹಾಗಿಲ್ಲ. ಅರ್ಶ ಕುಂಕುಮ ಅನ್ನೋದು ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು
ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅರಿಶಿಣಕ್ಕೆ ಅಲ್ವಾ. ಸೊ ಅರಿಶಿಣ ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಕಾಳು ಮೆಣಸು ಅನ್ನೋದು ತುಂಬಾ ಘಾಟು ಅಲ್ವಾ. ನಿಮ್ಮ ಮನೆಯಲ್ಲಿ ಎಂಥದೇ ಶಕ್ತಿ ಇದ್ದರೂ ಕೂಡ ಈ ಕಾಳು ಮೆಣಸು ಆಗಿರ್ಬೋದು, ಕಲ್ಲುಪ್ಪಾಗಿರ್ಬೋದು, ಸಾಸಿವೆ ಆಗಿರ್ಬೋದು, ಅದನ್ನು ಓಡಿಸುವಂಥ ಶಕ್ತಿ ಈ ಪದಾರ್ಥಗಳಿಗೆ ಇದೆ ಗೈಸ್. ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಇಷ್ಟು ಐಟಮ್ನ ನೀವು ತೊಗೋಬೇಕಾಗತ್ತೆ. ತೊಗೊಂಬಿಟ್ಟು ಗೈಸ್ ನೀವೇನು ಮಾಡಬೇಕು ಅಂದರೆ ಇದ್ರೊಳಗಡೆಗೆ ನೋಡಿ ಇಲ್ಲಿ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಕೂಡ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಗಾಯ್ಸ್ ಎಲ್ಲ ಮೂಲೆಗಳಿಗೂ ಈ ಒಂದು ಗ್ಲಾಸ್ನ ನೀವು ಟಚ್ ಮಾಡಬೇಕು. ನಾನು ಹೇಳುವಂಥ ಪದಾರ್ಥಗಳೆಲ್ಲನೂ ಹಾಕ್ಬಿಟ್ಟು ನೀವು ಈ ಗ್ಲಾಸ್ನ ಯಾವ ಮೂಲೆನೂ ಕೂಡ ಬಿಡಬಾರ್ದು ನೀವು, ಸರಿನಾ. ಈವನ್ ವಾಶ್ರೂಮ್ ಕೂಡ ಬಿಡಬೇಡಿ, ಎಲ್ಲ ಮೂಲೆಗೂ ಕೂಡ ಇದನ್ನು ನೀವು ಟಚ್ ಮಾಡಿ, ಸರಿನಾ. ಟಚ್ ಮಾಡಾದಮೇಲೆ ಗಾಯ್ಸ್ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ನೀವು ಇಡಬೇಕಾಗತ್ತೆ. ಅಂತಂದರೆ ಈ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಹುಷಾರು, ಇದು ಒಂದು ಚೂರು ಕೆಳಗಡೆ ಚೆಲ್ಲಬಾರ್ದು ಈ ನೀರು. ಓಕೆನಾ. ಅಂದರೆ ಕೈಗೆ ಸಿಗೋ ಥರ ಇಡಬೇಡಿ, ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಮಲ್ಲಿ ಸ್ಪೇಸ್ ಇಲ್ಲ ಅಂತಂದರೆ ಎಲ್ಲರೂ ಮಲ್ಕೊಂಡ್ಮೇಲೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಸರಿನಾ. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಅಂದರೆ ಇದನ್ನು ತೊಗೊಂಡೋಗಿ ಈ ನೀರನ್ನ ಯಾವುದಾದ್ರೂ ಒಂದು ಗಿಡದ ಹತ್ರ ಚೆಲ್ಲಬೇಕಾಗತ್ತೆ. ಅಂದರೆ ನೋಡ್ಕೊಂಡು ಚೆಲ್ಲಿ, ಬೇರೆಯವರು ಓಡಾಡುವಂಥ ಜಾಗದಲ್ಲಿ ಚೆಲ್ಲಬೇಡಿ. ಓಕೆನಾ. ಯಾಕಂದರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಒಂದು ನೀರನ್ನು ಯಾರು ಓಡಾಡದಿರುವಂಥ ಜಾಗದ ಹತ್ರ ತೊಗೊಂಡೋಗಿ ಯಾವ ಗಿಡ ಆದರೂ ಪರವಾಗಿಲ್ಲ ಅಲ್ಲಿ ಈ ನೀರನ್ನ ಚೆಲ್ಬಿಡಿ, ಸರಿನಾ. ಚೆಲ್ಬಿಟ್ಟು ಬಂದುಬಿಟ್ಟು ಗ್ಲಾಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ಮನೆಯೂ ಕೂಡ ಅಷ್ಟೇ ನೀವು ಕ್ಲೀನಾಗಿ ವಾಶ್ ಮಾಡಬೇಕು. ಅಂತಂದರೆ ಕ್ಲೀನಾಗಿ ಒರೆಸ್ಕೊಳ್ಳಿ, ಸರಿನಾ. ಅಂದರೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀವು ಮನೆನ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಒರೆಸ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ನಾನ ಕೂಡ ಮಾಡ್ಕೊಳ್ಳಿ. ಸ್ನಾನ ಮಾಡುವಂಥ ನೀರಿಗೆ ಅದನ್ನು ಬೆರೆಸ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಬೇಕಾಗತ್ತೆ. ಮಾಡಾದ್ಮೇಲಿಂದ ಗಾಯ್ಸ್ ನೀವು ದೇವರಿಗೆ ದೀಪನ ಹಚ್ಕೊಂಡು ಈ ಒಂದು ರೆಮಿಡಿನ ನಾನು ನನ್ನ ಕಷ್ಟಗಳು ನನ್ನ ಕಷ್ಟಗಳು ತೊಲಗಬೇಕು ತಾಯಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದು ತೊಲಗಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ಮಾಡಿದ್ದೀನಿ. ನನಗೆ ಇವತ್ತಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಒಂದು ಒಳ್ಳೆ ಮನಸ್ಸಿಂದ ನೀವು ದೇವ್ರಿಗೆ ತುಪ್ಪದ ದೀಪನ ಹಚ್ಚಿ ಹಾಗೆಯೇ ಗಂಧದ ಕಡಿ ಹಚ್ಚಿ ಪೂಜೆ ಮಾಡಿ ಗಾಯ್ಸ್. ನೋಡಿ ಬೇಕಾದರೆ ನೀವು ಈ ಒಂದು ರೆಮಿಡಿ ಮಾಡಿದ ನಾಳೆಯಿಂದನೇ 24 hours ಸಾಕು, ಸರಿನಾ. ನಾಳೆಯಿಂದನೇ ನಿಮಗೆ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ, ಸರಿನಾ. ನಿಮ್ಮ ಕಷ್ಟಗಳು ಕಳೀತಾ ಹೋಗುತ್ತೆ. ನಾನಾ ಮೂಲೆಗಳಿಂದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಣದ ಸಮಸ್ಯೆ ಏನಾದರೂ ನೀವು ಎದುರಿಸ್ತಾ ಇದ್ದರೆ ಅದರಿಂದ ನೀವು ಹೊರಗಡೆ ಬರ್ತೀರಾ ಖಂಡಿತವಾಗ್ಲೂ, ಸರಿನಾ. ಅದ್ರ ಜೊತೆಗೆ ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದರೆ ಅದರಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಈವನ್ ನಿಮಗೆ ಶಾಪ್ಗಳಲ್ಲಿ ಏನಾದರೂ ವ್ಯಾಪಾರ ಆಗ್ತಾಯಿಲ್ಲ ಅಂತಂದರೆ ವ್ಯಾಪಾರ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣಾಗಿರಬಹುದು, ಹಾಗೆ ಒಂದು ಕೆಟ್ಟದ್ದು ಏನೇ ಇದ್ರೂ ನಿಮ್ಮ ಮನೆಯಿಂದಾಗಲಿ ನಿಮ್ಮ ಶಾಪಿಂದಾಗಲಿ ತೊಲಗಿರುತ್ತೆ. ಓಕೆನಾ. ಸೊ ಎಲ್ಲದರಲ್ಲೂ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿರುವಂಥ ರೆಮಿಡಿ ನಮಗೆ ತುಂಬಾ ವರ್ಕೌಟ್ ಆಯಿತು, ತುಂಬ ಥ್ಯಾಂಕ್ಸ್ ಅಂತ ನೀವೇ ನನಗೆ ನಿಜವಾಗ್ಲೂ ಕಮೆಂಟ್ನ ಮಾಡ್ತೀರಾ. ಹೀಗೆಷ್ಟು ತುಂಬ ಜನ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ನೀವು ಕೂಡ ಮಾಡ್ತೀರಾ. ಓಕೆನಾ. ನಿಜವಾಗ್ಲೂ ಮಾಡ್ಕೊಳ್ಳಿ, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲಿ ಹೇಳೋ ಥರನೇ ಹೇಳ್ತಾ ಇದ್ದೀನಿ, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಿಜವಾಗ್ಲೂ ಒಳ್ಳೇದಂತೂ ಹಾಗೆ ಆಗುತ್ತೆ ಗೈಸ್. ಓಕೆನಾ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಅದರಲ್ಲಿ ಖಂಡಿತವಾಗ್ಲೂ ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಆನ್ಸರ್ನ ಮಾಡ್ತೀನಿ, ಸರಿನಾ. ಸೊ ಹೊಸದಾಗಿ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾಗ ಇಲ್ಲ ಅಲ್ವಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೊಬ್ರು ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗಿ. ಹಾಗೆಯೇ ಇದೇ ರೀತಿ ತುಂಬಾ ವಿಡಿಯೋಸ್ ಮಾಡಿ ಹಾಕಿದ್ದೀನಿ, ಎಲ್ಲಾದ್ರದ್ದು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿಕೊಂಡು ರೆಮಿಡಿಗಳನ್ನ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.